ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದರೆ ಏನು ಮಾಡಬೇಕು, ಮತ್ತು 12ನೇ ಕಂತಿನ ಈಗ ಆಲ್ರೆಡಿ ಜಮಾ ಆದವರಿಗೆ 12ನೇ ಕಂತು ಯಾವಾಗ ಜಮಾ ಆಗ್ಬೋದು, ಮತ್ತು ಅದರ ಜೊತೆಯಲ್ಲಿ ನಿಮಗೆ ಈಗ ಗೃಹಲಕ್ಷ್ಮಿ ಯೋಜನೆಯ 11, 12 ಎರಡು ಒಟ್ಟಿಗೆ ಜಮಾ ಆಗಿದೆಯಾ, ಯಾರಿಗೆ ಜಮಾ ಆಗಿದೆ, ಎಲ್ಲ ಮಾಹಿತಿಯನ್ನು ಕೂಡ ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಎಷ್ಟು ಜನರಿಗೆ ಬಂದಿದೆ ಅನ್ನೋದನ್ನು ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇದಾಗಿ ನಿಮಗೆ ನಾನು ಲೈವ್ ಅಪ್ಡೇಟನ್ನು ಕೊಡ್ತಾನೇ ಇರ್ತೀನಿ. ದಿನನಿತ್ಯ ಈಗ 7ನೇ ತಾರೀಕು ಗೃಹಲಕ್ಷ್ಮಿ 11ನೇ ಕಂತು ಬಿಡುಗಡೆ ಆಗೋಕ್ಕೆ ಶುರುವಾಯಿತು, ಓಕೆನಾ? 7ನೇ ತಾರೀಕು ಗೃಹಲಕ್ಷ್ಮಿ 11ನೇ ಕಂತು ಬಿಡುಗಡೆ ಆಗೋಕ್ಕೆ ಶುರುವಾಯಿತು. 7ನೇ ತಾರೀಕು 2:15ಗೆ ಸ್ಟಾರ್ಟ್ ಆಯಿತು ಮಧ್ಯಾಹ್ನ. ಅಲ್ಲಿಂದ ಸಾಕಷ್ಟು ಜನರಿಗೆ ಜಮಾ ಆಗಿರೋ ಪ್ರೂಫ್ ಸಿಕ್ತು ನಮಗೆ. ನಿಮಗೂ ಕೂಡ 7ನೇ ತಾರೀಕೆ ನಾನು ವಿತ್ ಪ್ರೂಫ್ ಕೂಡ ನಿಮಗೆ ತೋರಿಸಿದ್ದೆ, ಓಕೆನಾ? ಅದಾದ ನಂತರ 8ನೇ ತಾರೀಕು ಸ್ವಲ್ಪ ಜನರಿಗೆ ಜಮಾ ಆಯಿತು. 9, 10ನೇ ತಾರೀಕು ನಿನ್ನೆ ಮಾತ್ರ ಲಕ್ಷಾಂತರ ಜನರಿಗೆ ನಿನ್ನೆ ಹಣ ಜಮಾ ಆಗಿದೆ. 10 ಲಕ್ಷಕ್ಕೂ ಹೆಚ್ಚು ಜನರಿಗೆ ಹಣ ಜಮಾ ಆಗಿದೆ. ನೀವು ಇಲ್ಲಿ ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು. ನಾನಿಲ್ಲಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ನೋಡಿ. ಸುಮಾರು 2400 ಜನ ವೋಟ್ ಮಾಡಿದ್ದಾರೆ. ಜಮಾ ಆಗಿದೆ ಅಂತ ಹೇಳಿ ಸುಮಾರು 42% ಜನ ವೋಟ್ ಮಾಡಿದ್ದಾರೆ, ಓಕೆನಾ? ನಾನು ಲೋಕಲ್ ಚೆಕ್ ಮಾಡಿರೋದ್ರಿಂದ ನಿಮಗೆ ವೋಟ್ ಮಾಡೇ ತೋರಿಸ್ತಾ ಇದ್ದೀನಿ. ಜಮಾ ಆಗಿದೆ ಅಂತ 42%. ಇದು ಮೊದಲು 5% ಇತ್ತು ಬಿಡುಗಡೆ ಆಗೋದಕ್ಕಿಂತ ಮೊದಲು. ಆಮೇಲೆ 9%ಗೆ ಬಂತು, ಆಮೇಲೆ 17%ಗೆ ಬಂತು. ಈಗ ಹಣ ಜಮಾ ಆಗಿದೆ ಅಂತ 42%ಗೆ ಬಂದಿದೆ. ಖಂಡಿತವಾಗ್ಲೂ ಹೌದು, ಇಷ್ಟು ಜನರಿಗೆ ಹಣ ಬಿಡುಗಡೆ ಆಗಿದೆ. ಬಟ್ ಆದರೆ ಇನ್ನೂ 58% ಜನ ಬಂದಿಲ್ವಲ್ಲ, ಅವ್ರೇನು ಮಾಡಬೇಕು ಅಂತ ಹೇಳೋದಾದರೆ, ಖಂಡಿತವಾಗ್ಲೂ ನೀವು ಈ ಕೆಲಸ ಮಾಡಿದ್ರೆ, ಅಂದರೆ ನೀವು ಈಗ 10 ಕಂತು ನಿಮಗೆ ಜಮಾ ಆಗಿದೆ ಅಂದರೆ ನೀವು ಹೊಸದಾಗಿ ಹೋಗಿ ಏನೂ ಮಾಡುವಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ. ನಿಮಗೀಗ ಮ್ಯಾಕ್ಸಿಮಮ್ ಆಗಸ್ಟ್ 15 ಒಳಗಡೆ, ಓಕೆನಾ? ಆಗಸ್ಟ್ 15 ಅಥವಾ 16 ಒಳಗಡೆ ನಿಮ್ಮ ಎಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ, ಓಕೆನಾ? ಈಗ ಕೆಲವೊಬ್ಬೊಬ್ಬರು ಸರ್ ಬೇರೆ ಕಡೆ ಎಲ್ಲ 4,000 ಜಮಾ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ನೀವು ಮಾತ್ರ 2,000 ಜಮಾ ಆಗುತ್ತೆ ಅಂತ. ಈಗ ಹಣ ಜಮಾ ಆಗದೇ ಇದ್ದವ್ರು ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ. ಈಗ ಎಲ್ಲರಿಗೂ ಕೂಡ 11ನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ. ಇನ್ನು ಕೆಲವರಿಗೆ ಬಾಕಿ ಕಂತುಗಳು ಕೂಡ ಜಮಾ ಆಗ್ತಾ ಇದೆ. ಬಾಕಿ ಕಂತುಗಳು ಸೇರಿಸ್ಕೊಂಡ್ಬಿಟ್ಟು 11, 12ನೇ ಕಂತು ಹಣ ಜಮಾ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೆಲವರಿಗೆ 10ನೇ ಕಂತು ಬಂದಿರಲ್ಲ, 10, 11 ಒಟ್ಟಿಗೆ ಜಮಾ ಆಗಿರುತ್ತೆ. ಆ ರೀತಿ ಕೂಡ ಜಮಾ ಆಗಿರುತ್ತೆ. ಹಾಗಾಗಿ ನಿಮಗೇನಾದರೂ 4,000 ಜಮಾ ಆಗಿದ್ರೆ ದಯವಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಆಮೇಲೆ ಇವತ್ತು ಭಾನುವಾರ, ಇವತ್ತೇನಾದರೂ ಜಮಾ ಆಗುವ ಸಾಧ್ಯತೆ ಇದೆಯಾ ಅಂತ ನೀವು ಕೇಳ್ಬೋದು. ಇವತ್ತು ಭಾನುವಾರ ಆದರೂ ಕೂಡ ಕೆಲವೊಮ್ಮೆ ನಾನು ಚೆಕ್ ಮಾಡಿದ್ದೀನಿ, ಭಾನುವಾರ ರಜೆ ಇದ್ದರೆ ಬ್ಯಾಂಕ್ನವರು DBTಗೆ ಆಲ್ರೆಡಿ ಅವರು ಪುಷ್ ಮಾಡಿರ್ತಾರೆ. ಎನಿ ಟೈಮ್ ಈಗ ರಾತ್ರಿ 11 ಗಂಟೆ ಬರುತ್ತೆ, 10 ಗಂಟೆ ಬರುತ್ತೆ, 7 ಗಂಟೆ ಬರುತ್ತೆ. ಆ ಟೈಮೆಲ್ಲ ಬ್ಯಾಂಕಿಂಗ್ ಅವರ್ಸ್ ಓಪನ್ ಇರೋದಿಲ್ಲ, ಓಕೆನಾ? ಹಾಗಾಗಿ ಭಾನುವಾರ ಆದರೂ ಕೂಡ ಇವತ್ತು ಜಮಾ ಆಗುವ ಸಾಧ್ಯತೆ ಇರುತ್ತೆ. ನಿನ್ನೆ ಶನಿವಾರ, ನಿನ್ನೆ ಕೂಡ ಬ್ಯಾಂಕ್ ರಜೆ ಇತ್ತು. ನಿನ್ನೆ ಇವತ್ತಿಗೂ ಏನೂ ಡಿಫ್ರೆನ್ಸ್ ಇಲ್ಲ. ನಿನ್ನೆ ಸೆಕೆಂಡ್ ಸ್ಯಾಟರ್ಡೆ, ನಿನ್ನೆ ಕೂಡ ರಜೆ ಇತ್ತು. ಆದರೂ 10ನೇ ತಾರೀಕೆ ಜಾಸ್ತಿ ಜನರಿಗೆ ಬಿಡುಗಡೆ ಆಗಿರುವಂಥದ್ದು ನೀವೀಗ ಗಮನಿಸ್ಬೋದು. ಹಾಗಾಗಿ ಶನಿವಾರ ಭಾನುವಾರ 2 ದಿನ ರಜೆ ಇದ್ದರೂ ಸಹ ಹಣ ಬಿಡುಗಡೆ ಆಗಿದೆ. ಇವತ್ತು ಕೂಡ ನನ್ನ ಅನಿಸಿಕೆ ಪ್ರಕಾರ ಖಂಡಿತವಾಗ್ಲೂ ಹಣ ಜಮಾ ಆಗುತ್ತೆ, ಓಕೆನಾ? ಈಗ ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೆ. 11ನೇ ಕಂತು ನಿಮ್ಗೆ ಇನ್ನೂ ಬಂದಿಲ್ಲ ಅಂದರೆ ಇನ್ನೊಂದು 5-6 ದಿನದಲ್ಲಿ ನಿಮ್ಮೆಲ್ಲರ ಖಾತೆಗೂ ಜಮಾ ಆಗುತ್ತೆ. ಯಾಕೆ ಅಂದರೆ ಇದು ಈಗಿರೋಂಥ ಸ್ಪೀಡಲ್ಲಿ ಜಮಾ ಆದರೆ ಇನ್ನು 4-5 ದಿನ ಸಾಕು, ಓಕೆನಾ? ಸ್ವತಃ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿ ಕೊಟ್ಟಿರೋ ಪ್ರಕಾರ 10ರಿಂದ 12 ದಿನ ತೆಗೆದುಕೊಳ್ಳುತ್ತೆ. ನಾವು ಕೂಡ ಚೆಕ್ ಮಾಡಿದ್ದೀವಿ. ಇದುವರೆಗೂ 10 ಕಂತು ಬಿಡುಗಡೆ ಆಗಿರೋದು ಇದೇ ರೀತಿಯೇ 10ರಿಂದ 12 ದಿನ ತೆಗೆದುಕೊಳ್ಳುತ್ತೆ. ಅಲ್ಲಿವರೆಗೂ 98% ಜನರಿಗೆ ಅಲ್ಲಿವರೆಗೂ ಬಿಡುಗಡೆ ಆಗ್ತಾ ಹೋಗುತ್ತೆ, ಓಕೆನಾ? ಈಗ 12ನೇ ಕಂತು ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಕೂಡ ಅದ್ರ ಬಗ್ಗೆನೂ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ಇನ್ನೊಂದು 2 ದಿನದಲ್ಲಿ 12ನೇ ಕಂತು ಕೂಡ ನಾವು ಪುಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ. DBT ಪುಷ್ ಮಾಡ್ತೀವಿ. ಇನ್ನೊಂದು 2 ದಿನದಲ್ಲಿ 12ನೇ ಕಂತು ಕೂಡ ಜಮಾ ಆಗುತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಆದರೆ 12ನೇ ಕಂತು ಅವ್ರು ಹೇಳಿದ ತಕ್ಷಣ 2 ದಿನದಲ್ಲಿ ಬಂದ್ಬಿಡೋದಿಲ್ಲ, ಓಕೆನಾ? ಈಗ 11ನೇ ಕಂತು ಇನ್ನೂ ಕೂಡ ಆಗಸ್ಟ್ 15ರವರೆಗೂ ಕೂಡ ಜಮಾ ಆಗ್ತಾ ಹೋಗುತ್ತೆ.
ಇನ್ನೂ 4-5 ದಿನ 11ನೇ ಕಂತು ಬಿಡುಗಡೆ ಆಗಲಿಕ್ಕೆ ಎಲ್ಲರ ಖಾತೆಗೂ ಬಿಡುಗಡೆ ಆಗಲಿಕ್ಕೆ ಸಮಯ ಬೇಕು. ಓಕೆನಾ, ಸಮಯಾವಕಾಶ ಬೇಕು. ಹಾಗಾಗಿ ಈಗ ಸದ್ಯಕ್ಕೆ ಇನ್ನೊಂದು 4-5 ದಿನ 11ನೇ ಕಂತೆ ಬಿಡುಗಡೆ ಆಗ್ತಾ ಹೋಗುತ್ತೆ. ಇನ್ನು ಮ್ಯಾಕ್ಸಿಮಮ್ ಆಗಸ್ಟ್ 20ರ ನಂತರ ನಿಮಗೆ 12ನೇ ಕಂತಿನ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಯಾಕೆಂದರೆ ಈಗ ಸರ್ಕಾರದಿಂದ ನೀವು ನೋಡಿದ್ದೀರಾ, ಇನ್ನು 2 ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಸಾಕಷ್ಟು ಬಾರಿ ಹೇಳಿದ್ರೂ ಸಹ ಬಿಡುಗಡೆ ಮಾಡಿಲ್ಲ. ಓಕೆನಾ, ಡಿಲೇ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನನ್ನ ಅನಿಸಿಕೆ ಪ್ರಕಾರ ಆಗಸ್ಟ್ 20ರ ನಂತರ ನಿಮಗೆ 12ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗುತ್ತೆ. ಯಾಕೆಂದರೆ ಈಗ ಆಲ್ರೆಡಿ ನಿಮಗೆ ಜೂನ್ ತಿಂಗಳ ಹಣ ಈಗ ಬಿಡುಗಡೆ ಆಗ್ತಾ ಇದೆ. ಈಗ ಆಗಸ್ಟ್ 11ನೇ ತಾರೀಕು ಇವತ್ತು. ಜುಲೈ ತಿಂಗಳ ಹಣ ಕೂಡ ಬಿಡುಗಡೆ ಮಾಡಲೇಬೇಕು. ಯಾಕಂದರೆ ಜುಲೈ ತಿಂಗಳ ಹಣ ಆಗಸ್ಟಲ್ಲಿ ಬಿಡುಗಡೆ ಆಗಬೇಕು. ಕರೆಕ್ಟಾಗಿದೆ. ಅದನ್ನು ಕೂಡ ಈಗ ಈ ಒಂದು 20ನೇ ತಾರೀಕು ಮೇಲೆ, ಆಗಸ್ಟ್ 20ನೇ ತಾರೀಕು ಮೇಲೆ ನಿಮಗೆ ಜುಲೈ ತಿಂಗಳ ಹಣ ಕೂಡ ಬಿಡುಗಡೆ ಮಾಡ್ತಾರೆ. ಹಾಗಾಗಿ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಮೊನ್ನೆ ಅಲ್ಲ, ನಿಮಗೆ 2 ದಿನದ ಹಿಂದೆ, 2 ದಿನ ಅಥವಾ ನಿನ್ನೆ ಅಲ್ಲ ಮೊನ್ನೆಯಿಂದ ನಿಮಗೆ 2 ದಿನವೂ ಕೂಡ 5 ಲಕ್ಷ ಜನರಿಗೆ, 4 ಲಕ್ಷ ಜನರಿಗೆ ಬಿಡುಗಡೆ ಮಾಡಿದರು. ಕರೆಕ್ಟಾಗಿ ಹೇಳಬೇಕು ಅಂದರೆ ನಿಮಗೆ ಆಗಸ್ಟ್ 7ನೇ ತಾರೀಕಿಂದ ಇಲ್ಲಿವರೆಗೂ ನಿಮಗೆ 42% ಜನರಿಗೆ ಬಿಡುಗಡೆ ಆಗಿದೆ. ಅಂದರೆ ನಿಮಗೆ ಹೆಚ್ಚು ಕಡಿಮೆ ಒಂದು 45 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಹಣ ಬಿಡುಗಡೆ ಆಗಿದೆ. 1,21,00,000 ಫಲಾನುಭವಿಗಳಲ್ಲಿ 45 ಲಕ್ಷ ಜನರಿಗೂ ಹೆಚ್ಚು ಜನರಿಗೆ ಹಣ ಬಿಡುಗಡೆ ಆಗಿದೆ. ಇನ್ನು ಉಳಿದಿರ್ತಕ್ಕಂಥ 52-53 ಲಕ್ಷ ಜನರಿಗೆ ಇನ್ನೂ ಕೂಡ ಬರೋದು ಬಾಕಿ ಇದೆ. ಅದರಲ್ಲಿ ನಾವು ಈಗ ಆನ್ಲೈನಲ್ಲಿ ವೋಟ್ ಮಾತ್ರ ತೊಗೊಳಕ್ಕೆ ಬರೋಲ್ಲ. ಇನ್ನೂ ಕೂಡ ಸ್ವಲ್ಪ 1%, 2% ವ್ಯತ್ಯಾಸ ಇರುತ್ತೆ. ಯಾಕೆಂದರೆ ಎಲ್ಲರೂ ಬಂದು ವೋಟ್ ಮಾಡಿರಲ್ಲ. ಓಕೆನಾ, ವೋಟ್ ಮಾಡದೇ ಇರೋರು ಇರ್ತಾರೆ, ಮಾಡದೇ ಇದ್ದವರು ಇರ್ತಾರೆ, ಅದರಲ್ಲಿ ಬಂದಿರೋರು ಇರ್ತಾರೆ, ಬರದೇ ಇರೋರು ಇರ್ತಾರೆ. ಹಾಗಾಗಿ ನನ್ನ ಕ್ಲಾರಿಟಿಯನ್ನು ನಿಮ್ಮ ಕಡೆಯಿಂದ ಈಗ 11ನೇ ಕಂತು ಬಂದಿಲ್ಲ ಅಂದರೆ ಈಗ ಸಾಕಷ್ಟು ಇದನ್ನು ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದೊಂದು ಗೃಹಲಕ್ಷ್ಮಿ ರಿನ್ಯೂವಲ್ಲು, ಗೃಹಲಕ್ಷ್ಮಿ ಅಪ್ಡೇಟು, ಗೃಹಲಕ್ಷ್ಮಿ ರಿನ್ಯೂವಲ್ಲು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಖಂಡಿತವಾಗಲೂ ಯಾವುದೇ ರೀತಿ ಗೃಹಲಕ್ಷ್ಮಿ KYC ಈ 3 ಪದಗಳನ್ನು ಯಾರಾದರೂ ಕೇಳಿ ನಿಮಗೆ ಮಾಡಿಸ್ತಾ ಇದ್ದಾರೆ ಅಂದರೆ ಹೋಗಿ ಅಂಗನವಾಡಿ ಕೊಡಬೇಕು. ಈ ರೀತಿಯಾಗಿ ಸಾಕಷ್ಟು ವಿಚಾರಗಳು ಬರ್ತಾ ಇದೆ. ಅಧಿಕೃತವಾಗಿ ಸರ್ಕಾರದಿಂದ ಯಾವುದೇ ಮಾಹಿತಿ ಬಂದಿಲ್ಲ ಗೈಸ್. ಓಕೆನಾ, ನೀವು ಈ ರೀತಿ ಮಾಡಬೇಕು ಅಂತ ಅಧಿಕೃತವಾಗಿ ಸರ್ಕಾರದಿಂದ ಯಾವುದೇ ಮಾಹಿತಿ ಬಂದಿಲ್ಲ. ಹಾಗಾಗಿ 11ನೇ ಕಂತು ಎಲ್ಲರಿಗೂ ಬಿಡುಗಡೆ ಆಗಿಬಿಡ್ತು, ನನಗೆ ಮಾತ್ರ ಬಂದಿಲ್ಲ, ನಮ್ಮದೇ ಏನೋ ಪ್ರಾಬ್ಲಮ್ ಆಗಿರಬೇಕು, ನಮ್ಮ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಯಿತಾ, ಈ ರೀತಿಯಾಗಿ ಊಹಾಪೋಹಗಳಿಗೆ ಬೆಲೆ ಕೊಡೋಕ್ಕೆ ಹೋಗಬೇಡಿ. APL ಕಾರ್ಡ್ನವರಿಗೂ ಬಂದಿದೆ, BPL ಕಾರ್ಡ್ನವರಿಗೂ ಬಂದಿದೆ. ನಿಮಗೆ ನಿನ್ನೆ ನಾನು ಲೈವ್ ಪ್ರೂಫ್ ಏನು ತೋರಿಸಿದ್ದೆ ಬ್ಯಾಂಕಿಗೆ ಜಮಾ ಆಗಿರೋದು, ಅದು APL ಕಾರ್ಡ್ನವರಿಗೆ ಜಮಾ ಆಗಿರೋದನ್ನೇ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಓಕೆನಾ, APL ಕಾರ್ಡ್ನವರಿಗೆ ಜಮಾ ಆಗಿರೋದು, BPL ಕಾರ್ಡ್ನವರಿಗೆ ಅಲ್ಲ. ಓಕೆನಾ, ಹಾಗಾಗಿ APL ಕಾರ್ಡಿಗೂ ಜಮಾ ಆಗಿದೆ, BPL ಕಾರ್ಡಿಗೂ ಜಮಾ ಆಗಿದೆ. SC/ST ಅವ್ರಿಗೆ ಮಾತ್ರ ಜಮಾ ಆಗಿದೆ ಸರ್, ಬೇರೆಯವ್ರಿಗೆ ಜಮಾ ಆಗಿಲ್ಲ ಅಂತ ನೀವು ಕಮೆಂಟನ್ನು ನೋಡ್ಬೋದು. ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಆ ರೀತಿ. ಖಂಡಿತವಾಗ್ಲೂ ಇಲ್ಲ, SC/ST ಅವ್ರಿಗೆ ಮಾತ್ರ ಜಮಾ ಆಗಿಲ್ಲ, ಎಲ್ಲರಿಗೂ ಕೂಡ ಜಮಾ ಆಗಿದೆ. ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ. ಓಕೆನಾ, APL ಕಾರ್ಡು, BPL ಕಾರ್ಡು ಏನೂ ಇಲ್ಲ. ಎಲ್ಲ ಮಾಮೂಲಿಯಾಗಿ 10 ಕಂತುಗಳು ಯಾವ ರೀತಿ ಜಮಾ ಆಗಿತ್ತು ನಿಮಗೆ, ಅದೇ ರೀತಿ 11ನೇ ಕಂತು ಜಮಾ ಆಗಿದೆ.